ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿರೋರ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ಸೊ ಪೂಜೆ ಇತ್ತು ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಕಸಿನ್ ಮದುವೆ ಇದೆ, ನೈಟ್ ರಿಸೆಪ್ಷನ್ನು ಮಾರ್ನಿಂಗ್ ದಾರೆ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಏನೆಲ್ಲ ಆಗುತ್ತೆ ಅಂತ ಹೋಗ್ತಾ ಹೇಳ್ತೀನಿ. ಸೊ ನೋಡುವ. ನಿಧಾನ. ಯಾಕೆ ಪೂಜೆ ಮಾಡಿಸ್ತಾ ಇರೋದು ಅಂತ ಅಂದರೆ, ನಮ್ಮ ಇದರಲ್ಲಿ ಬಂದಿತ್ತು ಲೈಕ್ ಜಾತಕದಲ್ಲಿ ಕೆಲವೊಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಪೂಜೆಗೆ ಅಂತ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ಬೇಕಾಗಿದ್ದು. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಸದ್ಯಕ್ಕೆ ಈಗ ಟೈಮು 6:30 ಅನ್ಕೋತೀನಿ. ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಸೊ ಅಲ್ಲಿ ಹೇಗೆ ನಡೆಯುತ್ತೆ ಏನು ಅಂತ ನೋಡೋಣ, ಆಯಿತಾ. ಈ ದೇವಸ್ಥಾನ ಬಂದು ನಗುವನಹಳ್ಳಿ ಆ ಕಡೆ ಬರುತ್ತೆ. ಅಂದರೆ ನಮಗೆ ಮದುವೆಗೆ ಪುರೋಹಿತರು ಇದ್ದಾರಲ್ಲ, ಅವರೇ ಇಲ್ಲಿ ಪೂಜೆ ಮಾಡ್ತಾ ಇರೋದು. ಸೊ ಅವ್ರು ಇಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದರು. ಮೊದಲನೇ ಪೂಜೆ ಬಂದು ಅದೇ ನವಗ್ರಹ ಶಾಂತಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಮಾಡಿಸಿದ್ದು. ಎಲ್ಲ ನವಗ್ರಹ ದೇವತೆಗಳಿಗೂ ಪೂಜೆ ಮಾಡಿಸ್ಬೇಕಾಗಿತ್ತು ಅಂತ ಅದನ್ನು ಮುಗಿಸಿದ್ವಿ. ಸೊ ಅದಾದಮೇಲೆ ಆಂಜನೇಯ ಸ್ವಾಮಿಗೆ ಅರ್ಚನೆ ಎಲ್ಲ ಕೊಟ್ಟು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ನನ್ನ ಹಾಗೆ ನಮ್ಮೂರಿಗೆ ನಮ್ಮ ದೊಡ್ಡಪ್ಪವ್ರ ಮನೆಗೆ ಡ್ರಾಪ್ ಮಾಡಿದ್ರು. ಇಲ್ಲ, ನಾನು ಮಲಗಲ್ಲ ಅಲ್ಲಿ ಅನ್ಬೇಕು. ನಮ್ಮ ಎರಡನೇ ದೊಡ್ಡಪ್ಪವ್ರ ಮನೆ ಬನ್ನೂರು ಕಡೆ ಬರುತ್ತೆ ಇದು. ಸೊ ಅವ್ರ ಮನೆ ಇದು. ಅವಳು ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಅವಳು ಹಂಗೆಲ್ಲ ಆಡ್ತಾ ಇದ್ಲು ಪಾಪು. ಹಂಗೆ ಒಂದು ಸಣ್ಣ ಪುಟ್ಟ ಗ್ಲಿಮ್ಸಪ್ಸ್ ತಗೊಂಡೆ. ತಾತ ಬೈತಾ ಇದ್ರು ಪೂಜೆ ಮಾಡಿಲ್ಲ ಅಂತ. ಸೊ ನಮ್ಮ ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ಏನಕ್ಕೆ ಏನು ಅಂತ. ಅಂದರೆ ನೈಟ್ ರಿಸೆಪ್ಷನ್ದು ವ್ಲಾಗ್ ಮಾಡಬೇಕಾಗಿತ್ತು, ಬಟ್ ಆದರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ಟು. ಸೊ ಬೆಳಗ್ಗೆ ಮುಹೂರ್ತದಾದರೂ ಕಂಟಿನ್ಯೂ ಮಾಡ್ತೀನಿ, ನೋಡುವ. ಇವಾಗ ಸದ್ಯಕ್ಕೆ ಟೈಮ್ ಪಾಸ್ ಆಗಬೇಕಲ್ಲ, ಕಸಿನ್ಸ್ ಎಲ್ಲ ಡಿಸ್ಕಷನ್ ಮಾಡ್ತೀವಿ. ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಸೀಟಿಂಗ್ ಹಾಕೋಕ್ಕೆ. ಇವನ್ನ ನೀವು ನೋಡಿರ್ತೀರಾ, 2-3 ಸಲ ವ್ಲಾಗಲ್ಲಿ ಬಂದಿದ್ದಾನೆ. ನಮ್ಮ ಅಕ್ಕನ ಪಾಪು ಇದು. ಅವಾಗಿಂದ ಕುಣಿತಾ ಇದ್ದೆ. ಹಾಯ್ ಮಾಡು ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್. ದೊಡ್ಡವ ಆಗ್ಲೇ ಹೇಳಿದ್ರು. ನಾವ್ ನೋಡಿದ್ರೆ ಅಷ್ಟು ದೊಡ್ಡ ತರ ಫೀಲ್ ಆಗಲ್ಲ, ಬಟ್ ನೀವು ದೊಡ್ಡವಾಗಿ ಕುಸ್ತಿನೇ ಮಾಡ್ತಾರೆ. ಫುಲ್ ಡ್ಯಾನ್ಸ್ ಮಾಡ್ತಾವನೆ ಫುಲ್. ಬೆಳಿಗ್ಗೆ ದಾರೆ 10 ಗಂಟೆ ಮೇಲಿತ್ತು, ಬಟ್ ಆದರೂ ನಾವೆಲ್ಲ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಬೇಗನೆ ಎದ್ದು ರೆಡಿ ಆಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೂ ಲೇಟ್ ಆಗೋಗ್ಬಿಡ್ತು. ಇದೆಲ್ಲನೂ ಹಾಕ್ತೀನಿ ನೀನು ಹಿಂಗೆಲ್ಲ ಮಾಡಿದ್ರೆ. ನಮ್ಮ ಅಕ್ಕನ ನಾವು ಚೌಟ್ರಿಗೆ ಹೋದ್ಮೇಲೆ ಫಸ್ಟು ಇದು ದೇವ್ರ ಥರದ್ದು ಅಂತ ಹೇಳ್ತಾರೆ. ಅಂದರೆ ಹುಡುಗನ ತಮ್ಮ ಇರ್ತಾರಲ್ಲ, ಅವರು ಅಣ್ಣ ತಮ್ಮದಿರು ಮತ್ತು ಹುಡುಗಿ ಕಡೆಯವರು ಒಂದಿಷ್ಟು ಜನ ದೇವ್ರ ಥರದ್ದು ಕಳಶ ಇಟ್ಕೊಂಡು ಅಂತ. ಸೊ ನಮ್ಮ ಕಡೆ ಈ ರೀತಿ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡ್ತಾಯಿದ್ರು, ನಾವು ನೋಡ್ಕೊಂಡು ನಿಂತಿದ್ವಿ. ಫುಲ್ ಸೌಂಡ್ಸ್ ಎಲ್ಲ ಇತ್ತು. ಸೊ ನಾನು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಹುಡ್ಗಂಗೆ ಇದು ಬಟ್ಟೆ ಎಲ್ಲ ಕೊಡೋಕ್ಕೂ ಮುಂಚೆ ಶಾಸ್ತ್ರ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಏನು ಕೊಡಬೇಕಾಗಿರೋದು ಬಟ್ಟೆ ಅದನ್ನೆಲ್ಲ ಕೊಡ್ತಾಯಿದ್ರು. ಅಲ್ಲೇ ಚೇಂಜ್ ಮಾಡಿಸಿ ಬಟ್ಟೆನೂ ಹಾಕ್ಸ್ಬಿಟ್ಟು ಅಲ್ಲಿ ಪೇಟ ಗೀಟ ಏನೇನು ಬರುತ್ತೆ ಅದೆಲ್ಲನೂ ಮಾಡ್ತಾಯಿದ್ರು ಅವರು. ಲೈಕ್ ಹುಡುಗಿ ತಮ್ಮ ಅಣ್ಣಂದಿರು ಇರ್ತಾರಲ್ಲ, ಸೊ ಅವರೇ ವಾಚು, ಗೋಲ್ಡ್ಸ್, ಇನ್ನೊಂದು ಮತ್ತೊಂದು ಎಲ್ಲನೂ ಅವರೇ ಕೊಡಬೇಕು ಅನ್ನೋದಿರುತ್ತೆ. ಸೊ ಅದನ್ನೆಲ್ಲ ಮಾಡ್ತಾಯಿದ್ರು. ಅವರು ರಿಟರ್ನ್ ಗಿಫ್ಟ್ ಅನ್ನೋ ಥರದಲ್ಲಿ ಕ್ಯಾಶ್ ಕೊಡ್ತಾರಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಸಾಕಾಗಲ್ಲ ಕೊಡು ಬಾವ ಅಂತ ಅವನು ಹೇಳ್ತಾ ಇದ್ದ ಅವ್ರ ಕಡೆಯವರು. ಅವರು ಸಮಾಧಾನ ಮಾಡಿಸಿ ನಡೀರಿ ಅಂತ ಕರ್ಕೊಂಡೋಗಿ ಟ್ರೈ ಮಾಡ್ತಾಯಿದ್ರು.
ನಾವು ಬೇಸಿಕಲಿ ಹುಡುಗನ ಕಡೆಯವರು. ಅಲ್ಲಿಂದ ಮುಗಿಸ್ಕೊಂಡು ಮಂಟಪದ ಹತ್ರ ಕರ್ಕೊಂಡೋಗಿದ್ರು. ಹುಡುಗಿನ ಕರ್ಕೊಂಬಂದರು, ಸೋದ್ರ ಮಾವ ಕರ್ಕೊಂಬರೋದು. ಸೊ ಅವರದೇ ಅಲ್ಲಿ 3 ಸುತ್ತಬೇಕು ಅಂತ ಅಂದ್ಬಿಟ್ಟು ಕಲಶ ಇಟ್ಕೊಂಡು ಸುತ್ತಿಸ್ತಾಯಿದ್ರು. ದೆನ್ ಕನ್ಯಾದಾನ ಮಾಡೋದಕ್ಕೆ ಇರುತ್ತಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಎಲ್ಲನೂ ಮಾಡಿಸ್ತಾಯಿದ್ರು. ಅದಾದಮೇಲೆ ತಾಲಿಗೆ ಪೂಜೆ ಮಾಡಿಸ್ತಾಯಿದ್ರು. ಸೊ ನಮ್ಮ ಕಡೆ ಈ ರೀತಿ ನಿಲ್ಲಿಸ್ಬಿಟ್ಟು ತಾಲಿ ಕಟ್ಟಿಸ್ತಾರೆ. ಯಾಕೆ ಏನು ಅಂತ ನಾನು ಕೇಳಿದೆ, ಬಟ್ ಆದರೆ ಯಾರೂ ನನಗೆ ಆನ್ಸರ್ ಮಾಡಲಿಲ್ಲ. ಬಟ್ ನನಗೆ ಬೇರೆ ಥರನೇ ಆಸೆ ಇದೆ, ಗೊತ್ತಿಲ್ಲ ಅದು ನೆರವೇರುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕು. ಸೊ ಅಲ್ಲಿ ತಾಲಿಗೆ ಪೂಜೆ ಮಾಡಿಸಿ ಆಮೇಲೆ ಕಟ್ಟಿಸ್ತಾರೆ. ಸೊ ಅದು ನಡೀತಾ ಇದೆ ಇವಾಗ. ಹುಡುಗಿಯವರ ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ಕೊಡೋದು, ಅದಾದಮೇಲೆ ತಾಲಿ ಕಟ್ಸೋದು. ಸೊ ಕನ್ಯಾದಾನ ಮಾಡ್ತಾಯಿದ್ರು. ಅದಾದಮೇಲೆ ತಾಲಿನ ಎಲ್ಲರಿಗೂ ತೋರಿಸಿ ಅದಾದಮೇಲೆ 3 ಗಂಟೆ ಆಗಬೇಕು. ಫೈನಲಿ ನಮ್ಮದು ಮದುವೆ ಆಗಿಬಿಟ್ಟ. ನಾನೀಗ ಆಲ್ರೆಡಿ ಈ ವ್ಲಾಗ್ನ 2 ಟೈಮ್ಸ್ ಅಪ್ಲೋಡ್ ಮಾಡಿದೆ, ಬಟ್ ಆದರೆ ಆ ಮಂಗಳವಾದ್ಯ ಸೌಂಡ್ಗೆ ಕಂಪ್ಲೇಂಟ್ ರೈಸ್ ಆಗಿದೆ. ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೈನಲಿ ನಾನು ಹೇಗೆ ರೆಡಿಯಾಗಿದೆ ಅಂತ ತೋರಿಸಿರ್ಲಿಲ್ಲ ಅಲ್ವಾ. ಸೊ ಅಲ್ಲೇ ಒಂದು ಮಿರರ್ ಇತ್ತು, ಒಂದು ಸೆಲ್ಫಿ ವಿಡಿಯೋ ತೊಗೊಂಡೆ. ಅದಾದಮೇಲೆ ಮುಗಿಸ್ಕೊಂಡು ನಾನು ಹೊರಟ್ಬಿಟ್ಟೆ. ಮದ್ದೂರ ಹತ್ರ ಒಂದು ವಡೆ ತಿಂದ್ಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಬಿಸಿ ಬಿಸಿ ಮದ್ದೂರು ವಡೆ ತಿಂದ್ಕೊಂಡು ಅಲ್ಲಿಂದ ನಾನು ಹೊರಟೆ. ನಾನು ನೆನ್ನೆ ನೈಟೇ ಪವಿ ಮನೆಗೆ ಬಂದೆ. ಕಾರ್ಡೆಲ್ಲ ಕೊಟ್ಟು ಮನೆಗೆ ಬರೋ ಅಷ್ಟರಲ್ಲಿ ಐ ಥಿಂಕ್ 8 ಗಂಟೆ ಮೇಲಾಗಿತ್ತು. ಸೊ ವ್ಲಾಗ್ ಮಾಡೋ ಶಕ್ತಿ ನನಗಿರಲಿಲ್ಲ. ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಪವಿ ಬಟ್ಟೆ ಎಲ್ಲ ನಾನು ತೊಗೊಂಡೋಗ್ಬೇಕು ನಮ್ಮ ಮನೆಗೆ. ಆ್ಯಂಡ್ ನಂದು ಕ್ಲಾತ್ಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಸೊ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಇಷ್ಟು ಪವಿದೆ. ಸೊ ಇದನ್ನೆಲ್ಲ ಎತ್ಕೊಂಡು ನನ್ನ ಲಗೇಜನ್ನು ತಗೊಂಡು ಹೋಗಬೇಕು. ನೋಡುವ ಏನೇನಾಗುತ್ತೆ ಅಂತ. ಆ್ಯಂಡ್ ನನ್ನ ಎಲ್ಲ ವ್ಲಾಗ್ಸ್ ಅಂದರೆ ಈ 3 ಡೇಸ್ದೆಲ್ಲನೂ ಕೂಡ ಮರ್ಜ್ ಮಾಡಿದ್ದೀನಿ. ಪವಿ ಮನೆಯಿಂದ ನಾನು ಏರಿಯಾ ಕಡೆಗೆ ಬಂದೆ, ಬಟ್ಟೆ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು. ಸೊ ಒಂದಷ್ಟು ಮನೆಗೆ ಐಟಮ್ ತೊಗೋಬೇಕಿತ್ತು, ದಿನಸಿ ಐಟಮು. ಅದೆಲ್ಲನೂ ತೊಗೊಂಡು ಪೂಜಾ ಐಟಮ್ಗೆ ಶಿಫ್ಟ್ ಆದ್ವಿ. ಚಿಕ್ಕಪೇಟೆಯಲ್ಲಿ ನಾನು ತರೋದನ್ನ ಮರ್ತೋಗ್ಬಿಟ್ಟಿದ್ದೆ. ಸೊ ನಾನು ಶಾಪ್ ಹುಡುಕ್ತಿದ್ದಾಗ ನನಗೆ ಈ ಶಾಪ್ ಸಿಕ್ಕಿತ್ತು. ನನಗೆ ಪೂಜಾ ಐಟಮಿಂದ ಹಿಡ್ದು ಎಂಡ್ ಆಫ್ ದಿ ಡೇ ತಾಂಬೂಲಕ್ಕೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ವರೆಗೂ ಕೂಡ ನಾನು ಇದೇ ಶಾಪಲ್ಲಿ ಹೋಲ್ಸೇಲ್ ಆಗೇ ಪರ್ಚೇಸ್ ಮಾಡಿದೆ. ಆ್ಯಂಡ್ ಅವ್ರು ಒಳ್ಳೆ ಪ್ರೈಸ್ಗೆ ಕೂಡ ಹಾಕ್ಕೊಟ್ರು ನನಗೆ. ಏನೇನು ಸಿಗುತ್ತೆ ಸರ್ ಇಲ್ಲಿ ನಿಮಗೆ? ಪ್ರತಿಯೊಂದು ಪೂಜಾ ಸಾಮಾನು ಸಿಗುತ್ತೆ ಕಣಮ್ಮ. ಇಲ್ಲಿ ಎಲ್ಲಾದ್ರೂ ಇಲ್ಲೆಲ್ಲ ಸರೌಂಡಿಂಗ್ ಕಡಬಗೆರೆ ಕ್ರಾಸ್ ಅಲ್ಲಿ ಪ್ರತಿಯೊಬ್ರು ರಿಟೇಲೇ ಕೊಡೋದು. ಮದುವೆ ಐಟಮು ಸಿಗುತ್ತೆ. ಪ್ರತಿಯೊಂದು ಶುಭ ಕಾರ್ಯ ಆಗಲಿ, ಒಂದು ತೊಂದರೆ ಕಾರ್ಯಗಳಾದ್ರೂ ಸಿಗುತ್ತೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಐಟಮ್ ಇಂದೂ ದೊಡ್ಡ ಐಟಮು ಸಿಗುತ್ತೆ. ನಿಮ್ಮ ಅಂಗಡಿ ಶಾಪ್ ನೇಮ್ ಹೇಳ್ಬಿಡಿ. ಶ್ರೀ ಮಾರುತಿ ಪೂಜಾ ಭಂಡಾರ, ಕಡಬಗೆರೆ ಕ್ರಾಸ್, ಮಾಗಡಿ ಮೇನ್ ರೋಡ್. ನನ್ನ ಉದ್ದೇಶ ಅಷ್ಟೇ, ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಈ ಅಂಗಡಿ ಮಾಡಿದ್ದೀನಿ 1 ವರ್ಷದಿಂದ. ಈ ನೋಡಿ, ಇದು ಎಣ್ಣೆ ದೀಪಂ ಎಣ್ಣೆ 180 ರೂಪಾಯಿ ಲೀಟ್ರ್ ಮಾಡ್ತಾರೆ. ನಾವು ಬರೇ ಲೀಟ್ರ್ 140 ರೂಪಾಯಿ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಬಂದಿರೋ ಬೆಲೆನೇ ಕೊಡ್ತಾ ಇರೋದು. ನಾವು ಸೋಷಿಯಲ್ ಸರ್ವಿಸ್ ಮಾಡೋಕ್ಕೆ. ನಾವು ಸುತ್ತಮುತ್ತ ಜನಗಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ರು ಒಂದು ಐಟಮ್ ತಗೊಂಡ್ರು ಹೋಲ್ಸೇಲ್ ಬೆಲೆಲೆ ಹಾಕೊಡ್ತೀನಿ. ಇದಂತೂ ಹೇಳ್ತೀನಿ. ನೀವು ನಿಮ್ ಕಡೆ ಚಾನಲ್ ಮುಖಾಂತರ ಯಾರ ಬರ್ಲಿ ಪ್ರತಿಯೊಬ್ಬರಿಗೂ ಹೋಲ್ಸೇಲ್ ಬೆಲೆಯಲ್ಲಿ ಹಾಕೊಡ್ತೀನಿ. ಸೊ ಅವರೇ ಹೇಳಿದ್ದಾರೆ ಹೋಲ್ಸೇಲ್ ರೇಟಿಗೆ ಹಾಕ್ಕೊಡ್ತೀವಿ ಅಂತ. ಸೊ ನೀವು ಹೋಗಿ ಇಲ್ಲಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ತುಂಬ ರೀಸನಬಲ್ ಕಾಸ್ಟ್ಗೆ ನಮಗೂ ಕೂಡ ಹಾಕ್ಕೊಟ್ರು. ಅಲ್ಲಿಂದ ಮುಗಿಸ್ಕೊಂಡು ನಾನು ಹೊರಟೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗ್ ಬರೋ ಎಲ್ಲ ವ್ಲಾಗ್ಸ್ ಕೂಡ ನನ್ನ ಮದುವೆ ಈವೆಂಟ್ಸ್ ಆಗಿರುತ್ತೆ. ಸೊ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.